ಫಸ್ಟ್ ಟೈಮ್ ನಾವು ಪ್ಯಾಕೇಜ್ ಅಲ್ಲಿ ನಮ್ಮ ಅಮ್ಮಂಗೆ ಲಕ್ಷನ್ ಹಲೋ ಗೈಸ್, ನಾನು ಈ ಟ್ರಿಪ್ ತೆಗೆಸ್ಕೊಂಡಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಿರುಪತಿಗೆ ಹೋಗ್ತಾ ಇದ್ದೀವಿ ಇವತ್ತು. ಫಸ್ಟ್ ಟೈಮ್ ನಾವು ಪ್ಯಾಕೇಜಲ್ಲಿ ಹೋಗ್ತಾ ಇರೋದು, ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ. ನಮ್ಮ ತಿರುಪತಿ ಟ್ರಿಪ್ ಹೇಗಿರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಹ್ಯಾಪಿ ಜರ್ನಿ ಅಂತ ನಮಗೆ ವಿಶ್ ಮಾಡಿ ಲಗೇಜ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇವಾಗ ಟೈಮು 3 o'clock ಆಗಿದೆ. ಇವಾಗ ಹೊರಟ್ರೆ ನಮಗೆ ಆನಂದರಾವ್ ಸರ್ಕಲಿಂದ ಪಿಕಪ್ ಇದೆ ಬ್ಯಾಂಗ್ಳೂರಿಂದ. ಸೊ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗಿ ಮೆಜೆಸ್ಟಿಕ್ಕಿಂದ ಆನಂದರಾವ್ ಸರ್ಕಲಲ್ಲಿ ನಮಗೆ ಪಿಕಪ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲಿಂದ ನಾವು ತಿರುಪತಿಗೆ ಹೊರಡಬೇಕು. ನೆಕ್ಸ್ಟ್ ಎಲ್ಲ ವೀಡಿಯೋಸ್ ನಾನು ಆದಷ್ಟು ಚೆನ್ನಾಗಿ ಮಾಡ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ. ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿದ್ದೀನಿ. ಎಲ್ಲಾದರೂ ಹೋಗೋಕ್ಕಿಂತ ಮುಂಚೆ, ಅದರಲ್ಲೂ ಮನೆ ದೇವ್ರಿಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ಹೋಗಬೇಕು, ಅದೇ ಸಂಪ್ರದಾಯ. ಸೊ ಮನೇಲೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ನಾವು ಇವಾಗ ಮದ್ದೂರಿಗೆ ಬಸ್ ಸ್ಟ್ಯಾಂಡ್ಗೆ ಗಾಡಿನಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಬಸ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಜೊತೆಗೆ ಸಿಕ್ಕಾಪಟ್ಟೆ ಜನ. ಯಾವ ಬಸ್ ಬಂದರೂ ನಮಗೆ ಸ್ಟಾಪ್ ಕೊಡ್ತಿಲ್ಲ, ಬಿಕಾಸ್ ಎಲ್ಲ ಬಸ್ಸು ರಶ್ ಇದೆ ಅಂತ. ಅವತ್ತಿನ ದಿನ ಸಂಡೇ ಬೇರೆ, ಜೊತೆಗೆ ಲಾಂಗ್ ವೀಕೆಂಡ್ ಇತ್ತು, ಗುಡ್ ಫ್ರೈಡೇ. ಹಾಗಾಗಿ ತುಂಬ ರಶ್ ಇತ್ತು. ಅಲ್ಲ, ದಿನಾ ಜನ, ಇಷ್ಟೊಂದು ಜನ ಎಲ್ಲಿಗೆ ಓಡಾಡ್ತಾರೆ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆ. ಕೊನೆಗೆ ನಮಗೆ ಗೌರ್ಮೆಂಟ್ ಬಸ್ಸು ಸಿಕ್ಕಿಲ್ಲ. ಪ್ರೈವೇಟ್ ಬಸ್ಸಲ್ಲೇ ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ದು. ಈ ಬಸ್ಸು ಅಲ್ಲಿಂದನೂ ತುಂಬ ರಶ್ ಇತ್ತು. ಬಟ್ ನಾವು ಮಾರ್ಕೆಟ್ ಹತ್ರ ಇಳ್ಕೊಂಡಿದ್ದು. ಮಾರ್ಕೆಟ್ ಹೋಗೋ ಅಷ್ಟರಲ್ಲಿ ಇಡೀ ಬಸ್ ಖಾಲಿ. ನಾವೇ ಬಸ್ನ ಬುಕ್ ಮಾಡ್ಕೊಂಡು ಹೋಗೋ ಥರ ಇಡೀ ಬಸ್ ಖಾಲಿ ಇತ್ತು. ಸೊ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಾವು ಮಾರ್ಕೆಟಲ್ಲಿ ಹೋಗಿ ಇಳ್ಕೊಂಡ್ವಿ. ನಾವು ಅದೇ ಮಾತಾಡ್ಕೊಂಡು ಹೋಗ್ತಿದ್ವಿ, ಇಡೀ ಬಸ್ ನಾವೇ ಬುಕ್ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಹೋಗ್ತಾ ಇದ್ದೀವಿ ಅಂತ. ಇದು ಯಾವುದೋ ಹೊಸ ಬಸ್ ಅನಿಸುತ್ತೆ. ಮತ್ತು ಅಲ್ಲಿಂದ 6:30ಗೆ ರೀಚ್ ಆದ್ವಿ. ನಮ್ಗೆ 7:30ಗೆ ಹೊರಡಕ್ಕೆ ಹೇಳಿದ್ದವರು. ಸೊ ಸ್ನ್ಯಾಕ್ಸು, ತಿಂಡಿ ಏನಾದರೂ ತಿನ್ಕೊಂಬಿಡೋಣ ಅಂತ ಹೇಳಿ ಪಾಪನ ಕರ್ಕೊಂಬಂದಿದ್ದೀವಿ. ಏನು ಊಟ ಮಾಡಿದ್ಯಾ? ಮಸಾಲೆ ಪೂರಿ, ಪಾನಿಪೂರಿ, ವಾಟರ್ಮೆಲನ್ ಜ್ಯೂಸ್. ನನಗೆ ನಿನಗೆ ಪಾನಿಪೂರಿ. ಏನು ತೊಗೊಳಕ್ಕೆ ಹೋಗ್ತಿದ್ಯಾ? ನೆಕ್ಸ್ಟ್ ಆರ್ಸಿಗೆ ಬಟ್ಟೆ ತಗೊಳ್ಕೊತಾ ಇದ್ದೀನಿ. ಯಾಕೆ ನೀವು ಆರ್ಸಿಗೆ? ಅದನ್ನು ಬೇಕೇ ಬೇಕು. ಯಾಕೆ ಅದು ಗೆದ್ದವರಲ್ಲ, ಅದಕ್ಕೆ. ಆರ್ಸಿಗೆ ಗೆದ್ರಾ? ಗೆಲ್ಲಿಸ್ಬಿಟ್ಯಾ? ಅವಾಗಲೇ ಗೆಲ್ಲಿಸ್ಬಿಟ್ವಾ? ನನಗೆ RCB ಜರ್ಸಿ ಬೇಕೇ ಬೇಕು ಅಂತ ಹೇಳಿ ತೆಗೆಸ್ಕೊತಾ ಇದ್ದಾನೆ. ಮತ್ತು RCB ಬ್ಯಾಚ್ ಬೇರೆ ನಡೀತಾ ಇತ್ತು ಜೊತೆಗೆ. ಫುಲ್ ರೋಡು ಆ ಜರ್ಸಿ ಹಾಕೊಂಡು RCB ಅಂತಲೇ ಹೋಗಿದ್ದ ಅವನು. ಎಲ್ಲ ಮುಗಿಸಿ ನಾವು ನಮಗೆ ಲೊಕೇಶನ್ ಕಳಿಸಿದ್ರು, ಆಫೀಸ್ದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು. ಅಲ್ಲಿ ಇಲ್ಲಿಂದನೇ ವಾಕೇಬಲ್ ಡಿಸ್ಟೆನ್ಸ್ ಇತ್ತು, 100 meters ಇತ್ತು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇನೆ ನಾವು ಇವಾಗ ಹೋಗ್ತಿರೋಂಥ ಬಸ್ಸು, ಶ್ರೀ ಸಾಯಿ. ಅವ್ರು ಕೇಳ್ತಾ ಇದ್ರು ಇವನಿಗೆ, ಯಾವ ಕ್ಲಾಸ್ ನೀನು ಅಂತ ಹೇಳಿ. ಇವನು LKG ಅಂದರೆ ಅವ್ರು ನಂಬ್ತಾ ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟು ಉದ್ದ ಇದೆಯಾ ನೀನು, ಇನ್ನೂ LKGನ ಅಂತ ಹೇಳಿ ಅವನಿಗೆ ರೇಗಿಸ್ತಾ ಇದ್ರು ಅವರು. ನಾವು ಹೋಗಿದ್ದು ಬಾಲಾಜಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನೋ ಪ್ಯಾಕೇಜ್ ಅವ್ರ ಕಡೆಯಿಂದ. ಸೊ 7:30ಗೆ ನಾವು ಇಲ್ಲಿಂದ ಹೊರಟಿದ್ದು. ಅಲ್ಲಿ ಕೂತಿದ್ದು ಒಂದು 10 ನಿಮಿಷದಲ್ಲಿ ಅಲ್ಲಿರೋರ್ನೆಲ್ಲ ಫ್ರೆಂಡ್ಸ್ ಮಾಡಿಕೊಂಡು RCB ಮ್ಯಾಚ್ ನೋಡ್ತಾ ಇದ್ದ. ಹೊರಡೋಕ್ಕಿಂತ ಮುಂಚೆ ಅವ್ರಿಗೆ ಬಾಯ್ ಹೇಳಿ ಬಂದ. ಬಸ್ಸು ಇವಾಗಿನ್ನೂ ಯಾರೂ ಜನ ಇಲ್ಲ. ಸೊ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನಾವು ಅಪ್ಪರಲ್ಲಿ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಇಬ್ಬರು ಜೊತೆಗೆ ಒಂದು ಮಗು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಲಗೇಜಿಗೆ ಬೇರೆ ಏನಾದರೂ ಇದೆಯೋ ಕೇಳಬೇಕಿತ್ತು ಅವ್ರನ್ನ. ಏನು ಹೇಳ್ತಾ ಇದ್ದೀನಿ ಕೃಷ್ಣ? ಆಗಲ್ಲ ಬಂಗಾರಿ.
ಕೂಲ್ ಅನ್ನಿಸ್ತಿದ್ಯಾ? ಖುಷಿ ಆಗ್ತಿದ್ಯಾ? ಬೆಳಗ್ಗೆ ಹೋಗೋದು ಹೌದು. ಅದಕ್ಕೆ ಖುಷಿ ಆಗ್ತಿದೆ ನನಗೆ. ಹೌದಾ? ನಮ್ಮ ಜೊತೇಲಿ ಕ್ರಿಶ್ ಇದ್ದರೆ ನಮಗೆ ನಾವು ಹೇಗೆ ಟ್ರಾವೆಲ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಅವನೊಂಥರ ಟ್ರೂ ಎಂಟರ್ಟೈನರ್. ಜೊತೇಲಿದ್ದರೆ ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತಾನೆ, ಬೇಜಾರು ಅಂತಾನೆ ಆಗಲ್ಲ. ಸೊ ನಾವು ತಿರುಪತಿ ಬೆಳಗ್ಗೆ 2 o'clock ರೀಚ್ ಆದ್ವಿ. ಅಲ್ಲಿಂದ ಫ್ರೆಶಪ್ ಆಗಿ 2:30ಗೆ ತಿಂಡಿ ತಿಂದು, ನಾವು ತಿಂಡಿ ತಿಂತ ಟೈಮ್ ಬಂದು 2:30. ಯಾಕೆಂದರೆ ಆ ಟೈಮಲ್ಲಿ ಹೋದರೆ ದರ್ಶನ ಬೇಗ ಆಗುತ್ತೆ ಅಂತ ಹೇಳಿ ಅವರು ತಿಂಡಿ ಎಲ್ಲ ತಿನ್ಕೊಳಕ್ಕೆ ಹೇಳಿದ್ರು. 2:30ನಲ್ಲಿ ನಾವು ತಿಂಡಿ ತಿಂತೀವಿ ಅಂತ ಒಂದು ಇಮ್ಯಾಜಿನೇಷನ್ ಇಲ್ಲ. ಅದೇ ಮಾತಾಡ್ಕೊಂಡು ನಗ್ತಾ ಇದ್ವಿ ನಾವು. ಅಷ್ಟೊತ್ತಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಆ ಶೆಕೆನಲ್ಲಿ ಸಿಕ್ಕಾಪಟ್ಟೆ ಇರಿಟೇಷನ್ ಅನ್ನಿಸ್ತಾಯಿತ್ತು. ಬಟ್ ದೇವ್ರು ನೋಡೋಕೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಮುಂದೆ ಯಾವುದು ಕಷ್ಟ ಅಂತ ಅನ್ನಿಸ್ತಿಲ್ಲ. ಸೊ ಕ್ರಿಶ್ ಕೂಡ ರಾಮರಾಜ್ ಎಲ್ಲ ಹಾಕ್ಕೊಂಡು ಔಟ್ಫಿಟ್ಟಲ್ಲಿ ಚೆನ್ನಾಗಿ ಮಿಂಚ್ತಾ ಇದ್ದ. ಎಲ್ಲ ಕಡೆ ಚೆಕ್ಕಿಂಗ್ ಇರುತ್ತೆ. ಎಲ್ಲ ಮುಗಿಸಿ ಅವರು ಕೆಳಗಡೆಯಿಂದ ಮೇಲೆ ಹೋಗೋಕ್ಕೆ ಪ್ರೈವೇಟ್ ಬಸ್ಸಲ್ಲಿ ನಮ್ಮನ್ನ ಕಳಿಸ್ಕೊಟ್ರು. ಇಡೀ ಪ್ಯಾಕೇಜಲ್ಲಿ ಯಾರ್ಯಾರಿದ್ವಿ ಎಲ್ಲರೂ ಅದರಲ್ಲೇ ಕಳಿಸ್ಕೊಟ್ರು. ಇದೇ ತಿರುಪತಿ. ಹೌದು, ಎಲ್ಲ ಕಡೆ ನಾಮ ಕಾಣಿಸ್ತಲ್ಲ. ಸೋ ಹ್ಯಾಪಿಯಾ. ನಮಗೆ ಗೈಡ್ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈ ಗೇಟ್ ನಂಬರಲ್ಲಿ ನೀವು ಹೋಗ್ತೀರಾ, ಎಕ್ಸ್ಪೆಕ್ಟೆಡ್ ಟೈಮ್ ಇಷ್ಟೊತ್ತಿರುತ್ತೆ ನಿಮಗೆ ದರ್ಶನಗೆ. ದರ್ಶನ ಎಲ್ಲ ಮುಗಿಸಿ ಆಚೆ ಬರುವಾಗ ಅಫ್ಕೋರ್ಸ್ ಎಲ್ಲರೂ ಡಿಸ್ಪರ್ಸ್ ಆಗಿರ್ತೀವಿ ನಾವು ಪ್ಯಾಕೇಜಲ್ಲಿ ಹೋಗಿರೋರು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನೀವು ಬಂದ ಮೇಲೆ ಹೊರಗಡೆ ನಮಗೆ ಕಾಲ್ ಮಾಡಿ ಅಂತ ಹೇಳ್ತಾಯಿದ್ರು. ನಂಗೆ ಪ್ರತಿ ಸಲ ತಿರುಪತಿಗೆ ಬಂದಾಗ ಅದು ಮೇಲ್ಗಡೆ ಲೈಟಿಂಗಲ್ಲಿ ನಾಮ ಕಾಣಿಸುತ್ತಲ್ಲ, ಅದು ನೋಡೋದಂದರೆ ತುಂಬ ಇಷ್ಟ. ಫಸ್ಟ್ ಎಲ್ಲಿಂದ ಕಾಣುತ್ತೆ ಅಂತಲೇ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ನಾವು ಗೇಟ್ ನಂಬರ್ 19ನಲ್ಲಿ ಎಂಟ್ರಾಗಿದ್ದು. ಇಲ್ಲೇ ನೋಡ್ಬೋದು ನೀವು, ಆಲ್ಮೋಸ್ಟ್ ಖಾಲಿ ಇದೆ. ಇಲ್ಲೇ ಅನ್ನಿಸ್ತು ನಮಗೆ ಬೇಗ ದರ್ಶನ ಆಗುತ್ತೆ ಅಂತ. ಬಟ್ ತಿರುಪತಿಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಆಗಲ್ಲ. ನಾನು ಇಷ್ಟೇ, ಇಲ್ಲಿಂದ ಆಚೆ ನಾವೇನು ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಫೋನ್ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಇಲ್ಲಿಂದನೇ ನಾವು ಬೇಗ ದರ್ಶನ ಆಗಲಿ ಅಂತ ಹೋಪ್ಫುಲಿ ಹೋಗ್ತಾ ಇದ್ದೀವಿ. ನಾವು ಆಚೆ ಬಂದಾಗ 1 o'clock ಆಗಿತ್ತು ಅನಿಸುತ್ತೆ. ಎಲ್ಲ ಮುಗಿಸಿ ಆರಾಮಾಗಿ ಆಚೆ ಬಂದು ಫೋನೆಲ್ಲ ಕಲೆಕ್ಟ್ ಮಾಡಿಕೊಂಡು ವೀಡಿಯೋಸು ಫೋಟೋಸ್ ಅಂತ ಹೇಳಿ ತೊಗೊತಾ ಇದ್ವಿ. ಅಫ್ಕೋರ್ಸ್ ಸ್ಟ್ರೇನ್ ಆಗಿತ್ತು. ಒಂದು 6 hours ಆಗಿತ್ತು ನಾವು ಒಳಗಡೆ ಹೋಗಿ. ಸ್ಟಿಲ್ ದೇವ್ರು ನೋಡಿದ್ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಬಂದ್ಬಿಡುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ತಿರುಪತಿಯಷ್ಟು ದೇವ್ರನ್ನ ದರ್ಶನ ಮಾಡೋಕ್ಕೆ ಕಾಯೋದು, ಕಷ್ಟಪಡೋದು ಇನ್ಯಾವ ಜಾಗನೂ ಇಲ್ಲ ಅಂತ ಅನಿಸುತ್ತೆ. ಇಡೀ ಪ್ರಪಂಚದಲ್ಲಿ ತುಂಬ ದರ್ಶನ ಮಾಡೋಕ್ಕೆ ಕಷ್ಟ ಇರೋ ಜಾಗ ಅಂತ ಹೇಳಿದರೆ ಅದು ತಿರುಪತಿ ತಿಮ್ಮಪ್ಪನೇ ಅಂತ ಅನಿಸುತ್ತೆ. ಇನ್ನು ಎಲ್ಲೂ ಕೂಡ ಇಷ್ಟು ಕಷ್ಟ ಆಗೋದಿಲ್ಲ. ನಂಗೆ ಪ್ರತಿ ಸಲ ತಿರುಪತಿಗೆ ಬಂದಾಗಲೂ ನನಗೇನೋ ಮಾಯಾ ಬಜಾರ್ ಥರ ಎಲ್ಲಿ ಹೋದ್ವಿ ಎಲ್ಲಿ ಬಂದ್ವಿ ಏನೂ ಗೊತ್ತಾಗಲ್ಲ. ಆದರೆ ಮುಂದೆ ಬಂದಿಲ್ಲಿ ಸ್ವಲ್ಪ ಹೊತ್ತಿಲ್ಲಿ ಕುತ್ಕೊಂಡು ಒಂಥರ ಸಮಾಧಾನ ಅನಿಸುತ್ತೆ. ಇದಂತೂ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಪ್ರತಿ ಸಲ ತಿರುಪತಿಗೆ ಬಂದಾಗಲೂ ಇಲ್ಲಿ ಕೂತು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿನೇ ಹೋಗ್ತೀವಿ. ಇವರು ನಮಗೆ ಪ್ಯಾಕೇಜಲ್ಲಿ ಫ್ರೆಂಡ್ಸ್ ಆಗಿದ್ದು ಈ ಫ್ಯಾಮಿಲಿ. ಎಷ್ಟು ಕ್ಲೋಸ್ ಆದರು ಅಂತ ಹೇಳಿದ್ರೆ ನಮಗೆ ತುಂಬ ದಿನದಿಂದ ಗೊತ್ತೇನೋ ಅನ್ನೋಷ್ಟು ನಮಗೆ ಈ ಫ್ಯಾಮಿಲಿ ಕ್ಲೋಸ್ ಆದರು. ಅಲ್ಲಿಂದ ಮತ್ತೆ ಮೇಲ್ಗಡೆ ಅಲ್ಲಿ ದೀಪ ಎಲ್ಲ ಹಚ್ಚಿರ್ತಾರೆ, ಅಲ್ಲೂ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಮಗೆ ಕಾಲ್ ಬಂತು ಪ್ಯಾಕೇಜ್ ಅವ್ರ ಕಡೆಯಿಂದ, ಬಸ್ ರೆಡಿ ಇದೆ ಬನ್ನಿ ಅಂತ ಹೇಳಿ. ಸೊ ಹೋಗ್ತಾ ಇದ್ದೀವಿ.
ಇದು ರಾಜು ಮ್ಯಾಂಡೇಟ್ರಿ ಪಿಕ್. ಅವ್ರು ಬಂದಾಗೆಲ್ಲ ಅವ್ರು ಇಲ್ಲಿ ನಿಂತು ಒಂದು ದೇವಸ್ಥಾನದ ಒಂದು ಫೋಟೋ ತಗೋಬೇಕು ಅವರಿಗೆ. ಇದು ಕ್ರಿಶ್ ಮ್ಯಾಂಡೇಟ್ರಿ. ಎಲ್ಲೇ ಹೋಗಲಿ ಅವ್ನು ಏನಾದರೂ ಒಂದು ತೊಗೊಳ್ದೆ ಅಂತೂ ಯಾವ ಕಾರಣಕ್ಕೂ ಬರಲ್ಲ, ಮುನ್ಸ್ಕೊಂಡ್ಬಿಡ್ತಾನೆ. ಹಾಗಾಗಿ ಏನು ಬೇಕು ತಗೋ ಅಂತ ಹೇಳಿ ಅಲ್ಲಿ ಪ್ಯಾಕೇಜ್ ಅವ್ರು ಕಾಲ್ ಮಾಡ್ತಾನೆ ಇದ್ರು, ಬನ್ನಿ ಲೇಟ್ ಆಗ್ತಾಯಿದೆ ಅಂತ. ಸ್ಟಿಲ್ ಅವನಿಗೋಸ್ಕರ ಒಂದು 5-10 ನಿಮಿಷ ಇನ್ವೆಸ್ಟ್ ಮಾಡಿ ಅವ್ನು ಏನು ಕೇಳ್ತಾನೆ ಕೊಡ್ಸ್ಕೊಂಡು ಬಂದ್ವಿ. ಆದರೆ ದೇವಸ್ಥಾನಗಳಲ್ಲಿ ಬಂದಾಗ ಆ ಥರ ಫೋಟೋಸ್ ನೋಡೋದೇ ಖುಷಿ ಅನಿಸುತ್ತೆ. ಈ ಕಡೆಗೆ ಬಂದು ಆಟಾಡಿ ಡಸ್ಟ್ಬಿನ್ನು. ಬಸ್ ಬಂದ ಮೇಲೆ ನಮ್ಮನ್ನ ಪದ್ಮಾವತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇದ್ಯಾರ ನಮ್ಗಿಂತ ಲೇಟಾಗಿ ಬಂದು ಅನ್ನಿಸ್ತದಲ್ಲ. ತಿರುಪತಿ ಬೆಟ್ಟ ಹತ್ತೋದಕ್ಕೆ 2 ಜಾಗ ಇದೆ, ಒಂದು ಶ್ರೀವಾರಿ, ಒಂದು ಅಲಿಪಿರಿ. ಇದು ಅಲಿಪಿರಿ ಅನ್ನೋ ಜಾಗದಲ್ಲಿ ಬೆಟ್ಟ ಹತ್ತಂಥದ್ದು. ಎಷ್ಟೊಂದು ಜನ ಆ ಟೈಮಲ್ಲಿ ಬಿಸಿಲಿತ್ತು ಪಾಪ, ಬೆಟ್ಟ ಹತ್ತುತ್ತಾ ಇದ್ರು. ನಾನು 2 ವರ್ಷ ಬೆಟ್ಟ ಹತ್ತಿದ್ದೀನಿ. ಇದು ಆಂಜನೇಯ, ಇದು ಕೂಡ ಬೆಟ್ಟ ಹತ್ಕೊಂಡು ಹೋಗುವಾಗ ಸಿಗುತ್ತೆ. ತುಂಬ ಜನ ತಿರುಪತಿಗೆ ಬಂದಿರೋರಿಗೆ ಗೊತ್ತಾಗುತ್ತೆ. ಆದರೂ ವೀವ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸಮ್ಮರ್ ಇರೋದ್ರಿಂದ ಸ್ವಲ್ಪ ಮರಗಳೆಲ್ಲನೂ ಎಲೆ ಎಲ್ಲ ಉದ್ರೋಗ್ಬಿಟ್ಟಿದೆ. ದರ್ಶನ ಎಲ್ಲ ಹೇಗೆ ಚೆನ್ನಾಗೈತೆ. ಅಮ್ಮಂಗೆ ಜ್ವರ ಕಮ್ಮಿ ಆಗಲಿ ಅಂತ ಕೇಳ್ಕೊಂಡೆ. ನಿಂಗೆ ಜ್ವರ ಇದೆಯಲ್ಲ, ನಮ್ಮ ಅಮ್ಮಂಗೆ 1,00,000 ಅಂತ ದುಡ್ಡು ಬೇಕು ಅಂತ ಕೇಳ್ಕೊಂಡಿದ್ದೀನಿ. ನಾನು ಏನು ಹೇಳ್ಕೊಟ್ಟಿದ್ದೆ? ಆಯುಷು ಆರೋಗ್ಯ ಕೇಳು ಅಂತ. ಆಯುಷು ಆರೋಗ್ಯ ಮತ್ತೆ 1,00,000 ರೂಪಾಯಿ ದುಡ್ಡು ಕೊಡು ಮಾಮಿ ಅಂತ ಕೇಳ್ಕೊಂಡೆ. ಸಕ್ಕತ್ತಾಗಿದೆ, ತೋರ್ಸೋಣ ಅಂತ. ಸನ್ಸೆಟ್ ಆಗ್ತದೆ, ಸೂರ್ಯ ಮುಳುಗ್ತಾ ಇದೆ ಅನ್ಸುತ್ತೆ ಅಲ್ಲಿ. ಸೊ ಗೈಸ್, ಈ ಬೆಟ್ಟ ಯಾವುದು ಗೊತ್ತಾ? ನನಗಂತೂ ಗೊತ್ತಿಲ್ಲ, ನಮ್ಮ ಅಮ್ಮಂಗಂತೂ ಗೊತ್ತು. ಹೇಳು, ನೀನ್ ತಾನೆ ಸೋಗಾಯಿಸಿ ಬೆಟ್ಟ ಅದು ಗೊತ್ತಾ ಅಂತ ಕೇಳಿದ್ದೆ. ಸೊ ಗೈಸ್, ಈ ಬೆಟ್ಟ ನಿಮ್ಗೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ, ನೀವು ಹೇಳಿ. ಕಳ್ಳರು ಹಲೋ ಗೈಸ್, ನಾನು ಈ ಟ್ರಕ್ ತೆಗೆಸ್ಕೊಂಡಿದ್ದೆ. ತೋರಿಸೋದಿಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟ್ರಕ್. ಮತ್ತೆ ಈ ಕಡೆ ನೋಡಿ, ಈ ಕಡೆ ಎಲ್ಲ ಚೆನ್ನಾಗಿದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಹೇಳ್ಬಿಡು. ಥ್ಯಾಂಕ್ ಯು. ಗುಡ್ ಬೈ. ಬಾಯ್. ಫೈನಲಿ ನಮ್ಮ ತಿರುಪತಿ ಟ್ರಿಪ್ ಇಲ್ಲಿಗೆ ಮುಗೀತು. ತುಂಬ ಒಳ್ಳೆಯ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ನಾವು ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ವ್ಯೂ ಜೊತೆಗೆ ಸನ್ಸೆಟ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಎನ್ವೈರ್ನಮೆಂಟು, ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಗಳ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಆ ಥರ ವೀಡಿಯೋಸೇ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.